ಬಸವರಾಜ ಹೊರಟ್ಟಿಯವರನ್ನು ರಾಜ್ಯಮಾನ್ಯ ಪ್ರಶಸ್ತಿಯಿಂದ ಪುರಸ್ಕೃತರಾಗ್ತಾ ಇದ್ದಾರೆ. ಪೂಜ್ಯ ಗುರುಗಳು ತಮ್ಮ ಅಮೃತ ಹಸ್ತದಿಂದ ಆ ಪ್ರಶಸ್ತಿಯನ್ನು ಬಸವರಾಜ ಹೊರಟ್ಟಿಯವರಿಗೆ ಕೊಡಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಶ್ರೇಷ್ಠ ಸಹಕಾರಿಗಳಾದಂಥ TMS ಅಧ್ಯಕ್ಷರು, KDC ಬ್ಯಾಂಕ್ ಅಧ್ಯಕ್ಷರು, KDC ಬ್ಯಾಂಕಿನ ಡೈರೆಕ್ಟರ್ ಮುಂಚೆ ಅನೇಕ ಸಹಕಾರಿ ಸಂಸ್ಥೆಗಳಲ್ಲಿ ಅಪೂರ್ವವಾದ ಸೇವೆಯನ್ನು ಕೊಟ್ಟಂಥ ಶ್ರೀ ಆರ್ಯನಗರ ಬಾಳೇಸಾಹೇಬ್ ಅವರಿಗೆ ಸಿಂಧೂರ ಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗ್ತಾ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ, ಅದನ್ನು ವಿನಾಯಕರು ಹೇಳ್ತಾರೆ. ನಮ್ಮ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ತಾವೆಲ್ಲ ಬಾಳಸಲ ಅಲ್ಲಿಗೆ ಬಂದಿದ್ದೀರಿ ಮತ್ತು ಅದರಾಗಿ ಯಾರೊಬ್ಬರ ಕಾಮನೆಗಾಗಿ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ, ಅದರಲ್ಲಿಯೂ ಮುಖ್ಯವಾಗಿ ಈ ನಮ್ಮ ಜನ ಒಂದೆಲ್ಲ ಒಂದು ಭಯದಲ್ಲಿರ್ತಾರೆ. ಎಲೆ ಚುಕ್ಕೆ ರೋಗ ಎನ್ನುವಂತಹ ಮಾರ್ಗವಾದ ಭಯ, ಹಾಗೆ ಎಲ್ಲಿ ನೋಡು ಮುಗಿಸ್ಬಿಡ್ತಾರೆ ಅನ್ನೋದು ದೊಡ್ಡ ಹೆದರಿಕೆ. ಹೀಗೆ ಅನೇಕ ರೀತಿಯ ಹೆದರಿಕೆ, ಭಯ. ಇದಕ್ಕೆ ಉಪನಿಷತ್ತಿನ ಒಂದು ವಾಕ್ಯ, ಯೋ ಮೋದಕ ಸಹಸ್ರೇಣ ಯಜತಿ ಸ ವಾಂಛಿತ ಫಲವಾಗುವಂಥ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಹಾಗಣಪತಿಗೆ ಮೋದಕವನ್ನು ಅಗ್ನಿಯಲ್ಲಿ ಕೊಡ್ತಾರೆ, ಅಂಥವರು ಇಷ್ಟ ಅದನ್ನು ಸ್ವಯಂ ಮಹಾಗಣಪತಿ ಅದನ್ನು ಪೂರ್ಣ ಮಾಡಿಕೊಡ್ತಾರೆ. ಆ ನೆಲೆಯಲ್ಲಿ ನಾವು ಈ ಒಂದು ವಿಶೇಷವಾದ ಕಾರ್ಯಕ್ರಮ ನೆರವೇರಬೇಕು ಎನ್ನುವಂಥ ನೆಲೆಯಲ್ಲಿ ಕೈಗೊಂಡಿದ್ದೇವೆ. ಈ ಕಾರ್ಯಕ್ರಮ ಆರಂಭ ಮಾಡುವಾಗ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಅವರು ನಮ್ಮ ಯಜ್ಞಶಾಲೆಯಲ್ಲಿ ದೀಪವನ್ನು ಬೆಳಗಿಸುವುದರ ಮುಖಾಂತರವಾಗಿ ಅದನ್ನು ಆರಂಭ ಮಾಡಿದ್ರು. ಅವರು ಅಂದು ದೀಪವನ್ನು ಬೆಳಗಿಸಿ ಆರಂಭ ಮಾಡಿದಂತಹ ದೀಪ ಇಲ್ಲಿವರೆಗೂ ನಾವು ಆರದೇ ಇದ್ದ ಹಾಗೆ ಇಟ್ಟುಕೊಂಡಿದ್ದೇವೆ. ಅದು ಆರಬಾರದು ಎನ್ನುವುದೇ ನಮ್ಮ ಉದ್ದೇಶ. ಆಮೇಲೆ ಈಗ ಮೊನ್ನೆ 30ನೇ ಕಳೆದ ಇದರಲ್ಲಿ 1ನೇ ತಾರೀಕು ಅಲ್ಲ ಪ್ರತಿನಿತ್ಯ ನಮ್ಮ ಶಕ್ತಿಯಾನುಸಾರ ಅದೇನು ಮೋದಕದ ಸಂಕಲ್ಪವೇನು ಮಾಡಲಿಲ್ಲ. 2,000 ಆಗ್ಬೋದು, 5,000 ಆಗ್ಬೋದು, 3,000 ಆಗ್ಬೋದು, 10,000 ಆಗ್ಬೋದು. ಯಾಕೆಂದರೆ ಈಗಾಗಲೇ ನಾವು ಸಂಖ್ಯೆ ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಂದರೆ ನಾವು ಲಕ್ಷಾಂತರ ಮೋದಕ ಹಾಕಿ ವಿಶೇಷವಾಗಿ 3 ಮಹಾರುದ್ರ, ಅತಿರುದ್ರ ಅನುಷ್ಠಾನವೇ 3 ಆದಂಥ ಒಂದು ಶಿವಲಿಂಗ ಬಂತು. ಅದನ್ನು ಸ್ವಯಂ ಇನ್ನೊಂದು ದೇವಸ್ಥಾನದಲ್ಲಿ ಇಡುವುದಕ್ಕೆ ಬರುವುದಿಲ್ಲ ಎನ್ನುವ ಸಲಹೆಯನ್ನು ಆಗಮಿಕರು ತಾಂತ್ರಿಕರು ಕೊಟ್ಟಿದ್ದರಿಂದ ನಾವು ತಕ್ಷಣದಲ್ಲಿ ಅದಕ್ಕೊಂದು ಬೇರೊಂದು ದೇವಸ್ಥಾನವನ್ನು ಕಟ್ಟುವಂಥ ಆಲೋಚನೆ ಮಾಡಿದ್ದೇವೆ. ಆ ಕಟ್ಟಡದ ಕೆಲಸವೂ ಇದೆ. ಆ ದೇವಸ್ಥಾನದ ಕಟ್ಟಡದ ಲೋಕಾರ್ಪಣೆ 21ನೇ ತಾರೀಕು ಪರಮ ಪೂಜ್ಯರಾದಂಥ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಅಮೃತ ಹಸ್ತದಿಂದಲೇ ಆಗಿದೆ. ಹೀಗೆ ಧಾರ್ಮಿಕವಾಗಿ ಇನ್ನೊಂದು ಶಿವಾಲಯದಲ್ಲಿ ಆಗ್ತಾ